ತ್ರಿಮೂರ್ತಿಗಳೇ ಇವನನ್ನು ನೋಡಿ ಓಡಿ ಹೋಗುತ್ತಿದ್ದರು. ಅಷ್ಟೊಂದು ಶಕ್ತಿಶಾಲಿ ಈತ. ಅವನೇ ಮಹಿಷಾಸುರ. ಒಂದು ಹಂತದಲ್ಲಿ ಶಿವ ಮತ್ತು ವಿಷ್ಣು ಸಹ ಈ ಮಹಿಷಾಸುರನೊಂದಿಗೆ ಯುದ್ಧ ಮಾಡಲಾಗದೆ ಓಡಿ ಹೋಗುತ್ತಿದ್ದರು. ಅಷ್ಟೊಂದು ಶಕ್ತಿಶಾಲಿಯಾಗಿದ್ದ ಈ ಮಹಿಷಾಸುರ. ಅಸಲಿಗೆ ಅವನು ಮಹಿಷದಂತೆ ಅಂದ್ರೆ ಎಮ್ಮೆಯ ರೂಪದಲ್ಲಿ ಏಕೆ ಜನಿಸಿದನು? ಮಹಿಷಾಸುರನ ತಾಯಿ ಬೆಂಕಿಗೆ ಹಾರಿ ಏಕೆ ಆತ್ಮಹತ್ಯೆ ಮಾಡಿಕೊಂಡಳು? ಇಂದ್ರನು ಮಹಿಷಾಸುರನ ಕುಟುಂಬಕ್ಕೆ ಮಾಡಿದ ಅನ್ಯಾಯವಾದರೂ ಏನು? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ದಾನವ ವಂಶದ ಮೂಲ ಪುರುಷನಾದ ಧನುವಿಗೆ ರಂಬದು ಹಾಗೂ ಕರುಂಬದು ಎಂಬ ಇಬ್ಬರು ಪುತ್ರರು ಇದ್ದರು. ಅವರು ರಾಕ್ಷಸರಾಗಿದ್ದರೂ ಸಹ ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ಇನ್ನು ಇವರಿಬ್ಬರಿಗೂ ಸಹ ಮಕ್ಕಳು ಇರುವುದಿಲ್ಲ. ಹೀಗಾಗಿ ಅವರು ದೇವರ ಅನುಗ್ರಹಕ್ಕಾಗಿ ತಪಸ್ಸನ್ನು ಮಾಡುತ್ತಾರೆ. ಕರಂಬುದು ನದಿಯ ಮಧ್ಯದಲ್ಲಿ ಮುಳುಗಿ ಭಕ್ತಿಯಿಂದ ತಪಸ್ಸನ್ನು ಮಾಡಿದರೆ, ರಂಬುದು ವೃಕ್ಷದ ಮೇಲೆ ಏರಿ ಅಗ್ನಿಯನ್ನು ಉದ್ದೇಶಿಸಿ ತಪಸ್ಸನ್ನು ಮಾಡಲು ಆರಂಭಿಸುತ್ತಾನೆ. ಆಗ ಅವರಿಬ್ಬರ ತಪಸ್ಸನ್ನು ನೋಡಿ ಇಂದ್ರನಿಗೆ ಭಯವಾಗುತ್ತದೆ. ಏಕೆಂದರೆ ರಾಕ್ಷಸರಿಗೆ ವರ ನೀಡಿದರೆ ದೇವತೆಗಳಿಗೆ ಅಪಾಯ ಬರುತ್ತದೆ ಎಂದು ಇಂದ್ರನು ಭಾವಿಸುತ್ತಾನೆ. ಹೀಗಾಗಿ ಇಂದ್ರನು ವೃದ್ಧನ ರೂಪದಲ್ಲಿ ಬಂದು ನೀರಿನಲ್ಲಿ ತಪಸ್ಸು ಮಾಡುತ್ತಿದ್ದ ಕರಂಬುದನನ್ನು ಕೊಂದು ಬಿಡುತ್ತಾನೆ. ಇತ್ತ ಈ ವಿಷಯವನ್ನು ತಿಳಿದ ರಂಬುದು ಕೋಪದಿಂದ ಉರಿದು ಹೋಗುತ್ತಾನೆ. ಆದರೆ ರಂಬುದು ತಪಸ್ಸಿನಲ್ಲಿ ಇದ್ದ ಕಾರಣ ಇಂದ್ರನನ್ನು ಏನೂ ಮಾಡಲಾಗುವುದಿಲ್ಲ. ಆದರೆ ಇಂದ್ರನ ಮೇಲಿನ ಕೋಪದಿಂದ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾನೆ. ನಂತರ ತನ್ನ ತಲೆಯನ್ನು ಕಡಿದು ಅಗ್ನಿದೇವನಿಗೆ ಅರ್ಪಿಸಲು ನಿರ್ಧರಿಸುತ್ತಾನೆ. ಎಡಗೈಯಿಂದ ಕೂದಲನ್ನು ಹಿಡಿದು ಬಲಗೈಯಿಂದ ತಲೆಯನ್ನು ಕತ್ತರಿಸಿಕೊಳ್ಳಲು ಸಿದ್ಧನಾಗುತ್ತಾನೆ. ಅಷ್ಟರಲ್ಲಿ ಅಗ್ನಿದೇವನು ರಂಬುದು ಮುಂದೆ ಪ್ರತ್ಯಕ್ಷನಾಗಿ ಅವನನ್ನು ತಡೆದು, ರಂಭಾಸುರ, ಎಂತಹ ಮೂರ್ಖತನ ಇದು! ನೀನು ಸತ್ತು ಏನನ್ನು ಸಾಧಿಸುತ್ತೀಯ? ನಿಲ್ಲು, ನಿನಗೆ ಯಾವ ವರ ಬೇಕೋ ಕೇಳು ಎಂದು ಅಗ್ನಿದೇವನು ಹೇಳುತ್ತಾನೆ. ಆಗ ರಂಭಾಸುರನು ಅಗ್ನಿದೇವನಿಗೆ ಕೈಜೋಡಿಸಿ, ಅಗ್ನಿದೇವ, ನನ್ನ ತಪಸ್ಸಿನಿಂದ ನೀವು ಸಂತೋಷಪಟ್ಟಿದ್ದರೆ ತ್ರಿಲೋಕವನ್ನು ಜಯಿಸಬಲ್ಲ ಪುತ್ರನನ್ನು ಅನುಗ್ರಹಿಸಿ. ದೇವತೆಗಳು, ಮಾನವರು, ರಾಕ್ಷಸರು ಎಲ್ಲರೂ ಜಯಿಸಬಲ್ಲ ಮಹಾಬಲಶಾಲಿ ಪುತ್ರನನ್ನು ನನಗೆ ದಯಪಾಲಿಸಿ. ಅವನು ಯಾವ ರೂಪ ಬೇಕಾದರೂ ತಾಳಬಲ್ಲವನಾಗಿರಬೇಕು. ಅಂತಹ ಪುತ್ರನು ನನಗೆ ಜನಿಸಲಿ ಎಂದು ಇಂದ್ರನಲ್ಲಿ ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಅಗ್ನಿದೇವನು, ಇಂದಿನಿಂದ ನೀನು ಯಾರನ್ನು ನೋಡಿ ಕಾಮಿಸುವೆಯೋ ಆಕೆಯಿಂದಲೇ ನಿನ್ನ ಆಸೆ ಈಡೇರುತ್ತದೆ. ಆಕೆಯಿಂದಲೇ ನಿನಗೆ ಪುತ್ರನು ಜನಿಸುತ್ತಾನೆ ಎಂದು ವರವನ್ನು ನೀಡುತ್ತಾನೆ. ನಂತರ ರಂಭಾಸುರನು ಅಲ್ಲಿಂದ ಮನೆಗೆ ಬರುತ್ತಿರುವಾಗ ಹತ್ತಿರದಲ್ಲಿ ಒಂದು ಮಹಿಷಿ ಅಂದ್ರೆ ಎಮ್ಮೆಯನ್ನು ನೋಡುತ್ತಾನೆ. ಆ ಎಮ್ಮೆಯನ್ನು ನೋಡುತ್ತಿದ್ದಂತೆಯೇ ರಂಭಾಸುರನಿಗೆ ಆ ಎಮ್ಮೆಯ ಮೇಲೆ ಕಾಮ ಶುರುವಾಗುತ್ತದೆ. ಅಲ್ಲಿಯವರೆಗೂ ಮಾನವ ರೂಪದಲ್ಲಿ ರಾಕ್ಷಸನಾಗಿದ್ದ ಅವನು ತಕ್ಷಣ ಗಂಡು ಎಮ್ಮೆ ರೂಪ ತಾಳಿ ಅದರೊಂದಿಗೆ ಸಂಗಮಿಸುತ್ತಾನೆ. ನಂತರ ಆ ಎಮ್ಮೆಯು ಗರ್ಭವತಿಯಾಗುತ್ತಾಳೆ. ರಂಭಾಸುರನು ಆ ಎಮ್ಮೆಯನ್ನು ಪಾತಾಳ ಲೋಕಕ್ಕೆ ಕರೆದೊಯ್ದು ಮಹಾರಾಣಿಯನ್ನಾಗಿ ಮಾಡುತ್ತಾನೆ. ಆ ಎಮ್ಮೆಗೆ ಪ್ರೊಟೆಕ್ಷನ್ ಆಗಿ ಕೆಲವು ಗಂಡು ಎಮ್ಮೆಗಳನ್ನು ಸಹ ಇಡುತ್ತಾನೆ. ಹೀಗೆ ಒಂದು ದಿನ ಪ್ರೊಟೆಕ್ಷನ್ ಅಂತ ಇದ್ದ ಒಂದು ಗಂಡು ಎಮ್ಮೆ ಮಹಾರಾಣಿಯಾಗಿರುವ ಎಮ್ಮೆಯನ್ನು ಕಾಮದಿಂದ ನೋಡಿ ಅವರನ್ನು ಹಿಂಬಾಲಿಸುತ್ತಾನೆ. ಆಗ ರಂಭಾಸುರನು ಬಂದು ಆ ಗಂಡು ಎಮ್ಮೆಯನ್ನು ತಡೆಯುತ್ತಾನೆ. ನಂತರ ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಆವೇಶದಲ್ಲಿ ಗಂಡು ಎಮ್ಮೆ ತನ್ನ ಬಲಿಷ್ಠ ಕೊಂಬುಗಳಿಂದ ರಂಭಾಸುರನ ಹೃದಯಕ್ಕೆ ಹೊಳೆಯುತ್ತದೆ. ಆಗ ತಕ್ಷಣವೇ ರಂಭಾಸುರನು ಕೆಳಗೆ ಬಿದ್ದು ಒದ್ದಾಡುತ್ತಾ ಪ್ರಾಣ ಬಿಡುತ್ತಾನೆ. ತನ್ನ ಪತಿ ರಂಭಾಸುರನು ಸತ್ತಿರುವುದನ್ನು ನೋಡಿ ಅವಳು ದುಃಖಿಸುತ್ತಾಳೆ. ಆದರೆ ಇತ್ತ ಗಂಡು ಎಮ್ಮೆ ಅವಳನ್ನು ಹಿಂಬಾಲಿಸುತ್ತಾ ಇರುತ್ತಾನೆ. ಅದಕ್ಕೆ ಭಯಗೊಂಡು ಅವಳು ಓಡಿದಳು. ಓಡುತ್ತಾ ಹತ್ತಿರದಲ್ಲಿದ್ದ ಯಕ್ಷರ ಬಳಿ ಸಹಾಯವನ್ನು ಕೇಳುತ್ತಾಳೆ. ಆಗ ಆ ಎಮ್ಮೆಯನ್ನು ರಕ್ಷಿಸಬೇಕೆಂದು ಯಕ್ಷರು ಗಂಡು ಎಮ್ಮೆಯೊಂದಿಗೆ ಯುದ್ಧಕ್ಕಿಳಿಯುತ್ತಾರೆ. ಅವರ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಕೊನೆಗೆ ಯಕ್ಷರು ಆ ಗಂಡು ಎಮ್ಮೆಯನ್ನು ಕೊಲ್ಲುತ್ತಾರೆ. ನಂತರ ಅಳುತ್ತಿದ್ದ ಎಮ್ಮೆಯನ್ನು ಸಮಾಧಾನಪಡಿಸಿ ರಂಭಾಸುರನ ಮೃತದೇಹಕ್ಕೆ ಅಂತ್ಯಕ್ರಿಯೆ ಮಾಡಲು ಚಿತೆಯನ್ನು ಸಿದ್ಧಪಡಿಸುತ್ತಾರೆ. ರಂಭಾಸುರನ ಶವವನ್ನು ಚಿತೆಗೆ ಇಟ್ಟು ಯಕ್ಷರು ಬೆಂಕಿ ಹಚ್ಚುತ್ತಾರೆ. ಆಗ ಅದನ್ನು ನೋಡುತ್ತಾ ದುಃಖವನ್ನು ತಾಳಲಾರದೆ ಓಡಿ ಬಂದು ಆ ಎಮ್ಮೆ ಚಿತೆಯೊಳಗೆ ಹಾರುತ್ತಾಳೆ. ಗರ್ಭವತಿಯಾಗಿದ್ದ ಆ ಎಮ್ಮೆ ಬೆಂಕಿಗೆ ಹಾರುತ್ತಿದ್ದಂತೆಯೇ ಚಿತೆಯ ಬೆಂಕಿಯಿಂದ ಒಂದು ಗಂಡು ಎಮ್ಮೆ ಆವಿರ್ಭವಿಸುತ್ತದೆ. ಹೀಗೆ ಚಿತೆಯಿಂದ ಹುಟ್ಟಿದವನೇ ಮಹಿಷಾಸುರ. ಕೆಲ ಕಾಲದ ನಂತರ ಮಹಿಷಾಸುರನ ಬೆಳೆದು ದೊಡ್ಡವನಾಗಿ ತನ್ನ ತಂದೆ ರಂಭಾಸುರನ ಬಗ್ಗೆ ಮತ್ತು ಕರಂಬುದು ಬಗ್ಗೆ ತಿಳಿದುಕೊಂಡನು. ದೇವತೆಗಳ ಮೇಲೆ ಜಯ ಸಾಧಿಸಲು ಮಹಿಷಾಸುರನು ಬ್ರಹ್ಮದೇವನಿಗಾಗಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾನೆ.
ಹೀಗೆ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ನಂತರ ಕೊನೆಗೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ವರವನ್ನು ಕೇಳು ಎಂದನು. ಆಗ ಮಹಿಷಾಸುರನು ಎಲ್ಲರಂತೆ ಅಮರತ್ವವನ್ನು ಕೋರುತ್ತಾನೆ. ಆದರೆ ಬ್ರಹ್ಮದೇವನು ಅದಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ಮಹಿಷಾಸುರನು ಹೀಗೆ ಬೇಡಿಕೊಂಡನು, ಈ 3 ಲೋಕಗಳಲ್ಲಿ ಯಾವ ಪುರುಷನಿಂದಲೂ ಸಹ ನನ್ನ ಮರಣ ಸಂಭವಿಸಬಾರದು. ಪುರುಷನ ಕೈಯಿಂದ ಮರಣವಾಗದಂತೆ ನನಗೆ ವರ ನೀಡಿ ಎಂದು ಕೇಳುತ್ತಾನೆ. ಇದಕ್ಕೆ ಬ್ರಹ್ಮದೇವನು ತಥಾಸ್ತು ಎಂದು ವರವನ್ನು ನೀಡಿ ಮಾಯವಾಗುತ್ತಾನೆ. ನಂತರ ಮಹಿಷಾಸುರನು ತನ್ನ ರಾಜ್ಯಕ್ಕೆ ಮಾಡುತ್ತಾನೆ. ತನ್ನ ಸೇನೆಯನ್ನು ಸಿದ್ಧ ಮಾಡಿಕೊಂಡು ಭೂಲೋಕವನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುತ್ತಾನೆ. ಇನ್ನು ಸಾಮಾನ್ಯವಾಗಿ ರಾಕ್ಷಸರು ಯಜ್ಞಗಳನ್ನು ನಿಲ್ಲಿಸುತ್ತಾರೆ. ಆದರೆ ಮಹಿಷಾಸುರ ಮಾತ್ರ ಬ್ರಾಹ್ಮಣರನ್ನು ಭಯಪಡಿಸಿ ಯಜ್ಞದಲ್ಲಿ ಅವರ ಜೊತೆಗೆ ಇವನೂ ಸಹ ಭಾಗವಹಿಸುತ್ತಿದ್ದ. ಅದರ ಫಲವಾಗಿ ಪ್ರತಿಯೊಂದು ಯಜ್ಞದಿಂದಲೂ ಮಹಿಷಾಸುರನಿಗೆ ಬಲ ಬರುತ್ತಿತ್ತು. ಇನ್ನು ಭೂಮಿಯನ್ನು ಜಯಿಸಿದ ನಂತರ ಮಹಿಷಾಸುರನ ದೃಷ್ಟಿ ಸ್ವರ್ಗದತ್ತ ಹೋಯಿತು. ತಕ್ಷಣ ಇಂದ್ರನ ಬಳಿಗೆ ಒಬ್ಬ ದೂತನನ್ನು ಕಳುಹಿಸಿ, ಸ್ವರ್ಗವನ್ನು ಬಿಟ್ಟು ಓಡಿ ಹೋಗು ಅಥವಾ ನನ್ನ ಸೇವಕನಾಗು, ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧವಾಗು ಎಂದು ಅಹಂಕಾರದಿಂದ ಸಂದೇಶವನ್ನು ಕಳಿಸುತ್ತಾನೆ. ಅದಕ್ಕೆ ಇಂದ್ರನು ಕೋಪದಿಂದ, ಬರಲಿ, ಅದ್ಯಾರು ಬರುತ್ತಾರೋ ಬರಲಿ, ಯುದ್ಧಕ್ಕೆ ನಾನು ಸಿದ್ಧ ಎಂದು ಗಟ್ಟಿಯಾಗಿ ಉತ್ತರಿಸುತ್ತಾನೆ. ಆಗ ಆ ದೂತ ಒಮ್ಮೆ ಯೋಚಿಸಿ ಮಹಿಷಾಸುರನಿಗೆ ಪುರುಷನ ಕೈಯಿಂದ ಮರಣವಿಲ್ಲ ಎಂಬ ವರವಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇತ್ತ ಇಂದ್ರನು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಇನ್ನು ಈ ವಿಡಿಯೋನ ನೀವು ಕರೆಕ್ಟಾಗಿ ಕೇಳಿದರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಮಹಿಷಾಸುರನಿಗೆ ಪುರುಷರಿಂದ ಸಾವಿಲ್ಲ ಎಂದು ವರ ಇದೆ ತಾನೆ, ಹಾಗಿದ್ರೆ ಇಂದ್ರನಿಗೆ ಜಯ ಹೇಗೆ ಎಂದು. ಇನ್ನು ಒಂದು ವೇಳೆ ಇಂದ್ರನು ಸೋತು ಹೋದರೆ ಅವನು ತ್ರಿಮೂರ್ತಗಳನ್ನು ಆಶ್ರಯಿಸುತ್ತಾನೆ. ಹಾಗಾದ್ರೆ ವಿಷ್ಣು ಮತ್ತು ಶಿವ ಯುದ್ಧಕ್ಕೆ ಹೇಳಿದ್ರೆ ಮಹಿಷಾಸುರನ ಮೇಲೆ ಜಯ ಸಾಧಿಸಬಹುದೇ? ಮಹಿಷಾಸುರನ ಮುಂದೆ ವಿಷ್ಣುವಿನ ಸುದರ್ಶನ ಚಕ್ರ ಕೆಲಸ ಮಾಡುವುದೇ? ಮಹಿಷಾಸುರನ ಎದುರು ಶಿವನ ತ್ರಿಶೂಲ ಕಾರ್ಯನಿರ್ವಹಿಸುತ್ತದೆಯೇ? ಇವೆಲ್ಲದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಪಾರ್ಟ್ 2 ವಿಡಿಯೋ ಬೇಕಂದ್ರೆ 50 ಲೈಕ್ಸ್ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ.